ತಿಮ್ಮರೋಡಿಯಿಂದ ಅನಾಮಿಕನಿಗೆ ಬೆದರಿಕೆ ಹಾಕಿದ ವಿಚಾರವೂ ಕೂಡ ಹೊರಗೆ ಬರ್ತಾ ಇದೆ. ಈಗ ಈ ತಿಮ್ಮರೋಡಿ ಅನಾಮಿಕನಿಗೆ ಬೆದರಿಕೆ ಹಾಕದಂತೆ ಸಮಾಜದ ಭಾವನೆಗಳನ್ನ ಹತ್ತಿಕ್ಕೋದಕ್ಕೆ ಹಲವರು ಹೊರಟಿದ್ದಾರೆ. ಪವರ್ ಟಿವಿಗೆ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಅವರು ಈ ಸಂಬಂಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತಿಮ್ಮರೋಡಿಯನ್ನ ಮುಂಬೈನಿಂದ ಗಡಿಪಾರು ಮಾಡಿದ್ರು, ಆತನನ್ನ ಒಡೆದೊಡಿಸಿದ್ರು. ಆ ಕಡೆಯಿಂದ ಅನಾಮಿಕನನ್ನ ಕೈಗೊಂಬೆ ರೀತಿಯಲ್ಲಿ ಕೆಲವರು ಆಡಿಸ್ತಾ ಇದ್ದಾರೆ. ಆತ ತನಗೆ ಹೇಳಿಕೊಟ್ಟಂತೆ ಸ್ಕ್ರಿಪ್ಟೆಡ್ ರೀತಿಯಲ್ಲಿ ಅವನು ಹೇಳಿದ್ದಾನೆ ಅಂತ ಹೇಳಿದ್ದಾರೆ. ಇದೆಲ್ಲದಕ್ಕೂ ಸದನದಲ್ಲಿ ಗೃಹ ಸಚಿವರು ಉತ್ತರ ಕೊಡಬೇಕು. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಜನರಿಗೂ ಗೊತ್ತಾಗಬೇಕು. ಹೌದು, ಯಾಕೆಂದ್ರೆ ಈಗ ಆಲ್ರೆಡಿ ಸೋಷಿಯಲ್ ಮೀಡಿಯಾ ಜಮಾನ ಅಲ್ಲ, ಮೊಬೈಲ್ ಇಟ್ಕೊಂಡವರೆಲ್ಲ ಅದನ್ನೇ ನಂಬ್ತಿದ್ದಾರೆ. ಅದಕ್ಕೆ ತಕ್ಕ ಉತ್ತರ ಕೊಡಬೇಕು ಅನ್ನೋ ಆಗ್ರಹವನ್ನ ಶಾಸಕಾಂಗ ಪಕ್ಷದ ನಾಯಕರಾದಂತಹ ಜೆಡಿಎಸ್ ಶಾಸಕಾಂಗ ನಾಯಕ ಸುರೇಶ್ ಬಾಬು ಅವರನ್ನ ನಮ್ಮ ಪ್ರತಿನಿಧಿ ಮಾತನಾಡಿಸಿದ್ದಾರೆ. ಏನೇನಂದ್ರು ಸುರೇಶ್ ಬಾಬು ಅವರು, ಬನ್ನಿ ತೋರಿಸ್ತೀನಿ. ಒಂದಿಗೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸುರೇಶ್ ಬಾಬು ಅವರಿದ್ದಾರೆ. ಸರ್ ನಮಸ್ತೆ. ಮೊದಲದಾಗಿ ಧರ್ಮಸ್ಥಳದಲ್ಲಿ ಷಡ್ಯಂತ್ರ ಎಲ್ಲವೂ ಕೂಡ ಆಗ್ತಾ ಇದೆ. ಅದ್ರ ನಡುವೆ ಒಂದು ಚರ್ಚೆ ಹುಟ್ಟು ಹಾಕಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ 24 ಜನರನ್ನ ಕೊಂದಿದ್ದಾರೆ ಅಂತ ಹೇಳಿ, 28 ಜನ ಕೊಂದಿದ್ದಾರೆ ಅಂತ ತಿಮ್ಮರೋಡಿ ಅವರು ಹೇಳಿದ್ದಾರೆ. ಇದ್ರ ಬಗ್ಗೆ ಸರ್ಕಾರ ಏನ್ ಮಾಡ್ಬೇಕಂತ ಇವರೆಲ್ಲ ಕೂಡ ಒಂದು ಗುಂಪು ಮಾಡಿಕೊಂಡು ಅದು ಸಮಾಜದಲ್ಲಿ ಒಂದು ಒಳ್ಳೆ ಭಾವನೆನ ಹತ್ತಿಕ್ಕಲು ಅದನ್ನ ಕೆಡಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಕೆಲವರು ಇದ್ದಾರೆ. ಇವರು ಈ ತಿಮ್ಮಾರೂಢಿ ಅಂತಕ್ಕಂಥವ್ರು ಬಾಂಬೆನಲ್ಲಿ ಅವ್ರನ್ನ ಹೊರ ಹಾಕಿರ್ತಕ್ಕಂಥವ್ರು. ಅವರು ಒಂದು ಯಾವುದೋ ಇದರಲ್ಲಿ ಅವ್ರನ್ನ ಗಡೀಪಾರು ಮಾಡಿದಂತ ವ್ಯಕ್ತಿ ಇದೆಲ್ಲದನ್ನು ಕೂಡ ಕುಮ್ಮಕ್ ಕೊಡ್ತಾ ಇದ್ದಾರೆ ಅಂತಕ್ಕಂಥದ್ದು ಊಹಾಪೋಹಗಳು ಇವತ್ತು ಸಮಾಜದಲ್ಲಿ ಬೆಳಕಿಗೆ ಬಂದಿದೆ. ಆದ್ರಿಂದ ಸರ್ಕಾರ ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಗಮನ ಹರಿಸಿ ಈ ತರ ಒಂದು ಧಾರ್ಮಿಕ ಕ್ಷೇತ್ರದ ಬಗ್ಗೆ ಏನು ಭಾವನೆಗಳಿಗೆ ಧಕ್ಕೆ ಬರಕ್ಕೆ ತರ್ಲಿಕ್ಕೆ ಹೊರಟಿರ್ತಕ್ಕಂಥ ವ್ಯಕ್ತಿಗಳ ವಿರುದ್ಧ ನೀವು ಕಡಿವಾಣ ಹಾಕಬೇಕು ಅಂತ ಒತ್ತಾಯ ಮಾಡ್ತಾರೆ. ಸರ್, ಈಗ ಮತ್ತೆ ತಿಮ್ಮರೋಡಿ ಗ್ಯಾಂಗ್ ನಿಂದ ನನಗೆ ಜೀವ ಬೆದರಿಕೆ ಇದೆ ಅಂತೇಳಿ ಅನಾಮಿಕ ವಿಚಾರಣೆ ವೇಳೆಯಲ್ಲಿ ಹೇಳ್ಕೊಂಡಿದ್ದಾರೆ ಅಂತ ವಿಚಾರ ಬರ್ತಾ ಇದೆ. ಸರ್, ಈ ಬಗ್ಗೆ ಏನ್ ಹೇಳ್ತೀರಿ ಸರ್? ಏನಾಗಬೇಕು? ಇಲ್ಲಿ ನಮ್ಮೆಲ್ಲರಿಗೂ ಕೂಡ ಊಹಾಪೋಹ ಇದೆ. ಈ ಕೆಲವರು ವ್ಯಕ್ತಿಗಳು ಆತನ್ನ ಒಂದು ಕೈ ಬೊಂಬೆಯಾಗಿ ಆಡಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಸಮಾಜದಲ್ಲೆಲ್ಲ ಕೂಡ ಚರ್ಚೆ ನಡೀತಾ ಇರ್ತಕ್ಕಂಥ. ಆದ್ರಿಂದ ಆತ ಒಂದು ಹೇಳಿಕೆನೂ ಕೂಡ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು ಕೂಡ ಈಗ ಬರ್ತಾ ಇದೆ. ನನಗೆ ಯಾರೋ ಕೂಡ ಈ ತರ ಹೇಳಿಕೆ ಕೊಟ್ಟಿದ್ರಿಂದ ನಾನು ಈ ತರ ಮಾಡಿದೆ ಅಂತಕ್ಕಂಥದ್ದು ಕೂಡ